ಬಹು ನಿರೀಕ್ಷಿತ ಏನು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ಸ್ ಚಿತ್ರ ಇವತ್ತು ಬಿಡುಗಡೆ ಆಗಲಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಏನು ಯಶ್ನ ಅಭಿಮಾನಿಗಳು ಕೂಡ ಚಿತ್ರಮಂದಿರ ಎದುರುಗಡೆ ಕೂಡಿರುವಂತದ್ದು. ಯಾಕಂತಂದ್ರೆ ಮೊದಲನೇ ಶೋ ನೋಡ್ಬೇಕು, ಸಂಭ್ರಮಾಚರಣೆ ಮಾಡಬೇಕು. ಏನು 4 ವರ್ಷದ ನಂತರ ಯಶ್ ಅವರ ಚಿತ್ರ ಬಿಡುಗಡೆ ಆಗಿರುವಂತದ್ದು. ಅಭಿಮಾನಿಗಳಲ್ಲಿ ಸಾಕಷ್ಟು ಸಂಭ್ರಮ ಈಗಾಗಲೇ ಮುಗಿಲು ಮುಟ್ಟಿರುವಂತದ್ದು. ಏನು ಹಾಲಿನ ಅಭಿಷೇಕ ಆಗಿರ್ಬೋದು, ಅದ್ರ ಜೊತೆಗೆ ಕಾಯಿ ಹೊಡೆದು ಹೂವಿನ ಒಂದು ಪುಷ್ಪ ಮಳೆಯನ್ನ ಕೂಡ ಈಗಾಗಲೇ ಸುರಿಸಿರುವಂತದ್ದು. ಸಾಕಷ್ಟು ಖುಷಿಯಲ್ಲಿ ಏನು ಅಭಿಮಾನಿಗಳಿರುವಂತದ್ದು. ಈಗಾಗಲೇ ನಾವು ಹುಬ್ಬಳ್ಳಿಯ ಸುಧಾ ಚಿತ್ರಮಂದಿರದ ಎದುರುಗಡೆ ಇರುವಂತದ್ದು. ಅಭಿಮಾನಿಗಳು ಕೂಡ ಸಾಕಷ್ಟು ಅಭಿಮಾನಿಗಳು ಚಿತ್ರವನ್ನ ವೀಕ್ಷಣೆ ಮಾಡೋದಕ್ಕೆ ಈಗಾಗಲೇ ಚಿತ್ರಮಂದಿರದ ಎದುರುಗಡೆ ಬಂದಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಒಟ್ಟು ಇವತ್ತು 82 ಶೋಗಳು ಕೂಡ ನಡೆಯಲಿರುವಂತದ್ದು. ಏನು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಬೆಳಗ್ಗೆಯಿಂದಾನೇ ಏನು 6:30ರಿಂದ ಈಗಾಗಲೇ ಶೋ ಆರಂಭ ಆಗಿರುವಂತದ್ದು. ಈಗ ಚಿತ್ರಮಂದಿರದಲ್ಲಿ 9 ಗಂಟೆಯಿಂದ ಶೋ ಆರಂಭವಾಗಿರುವಂತದ್ದು. ಅಭಿಮಾನಿಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಏನು 4 ವರ್ಷದಿಂದ ಏನು ಕಾಯ್ತಾ ಕೂತಿದ್ರು, ಆ ಒಂದು ಗಳಿಗೆ ಏನು ಸಂಭ್ರಮದ ಗಳಿಗೆ ಈಗಾಗಲೇ ಬಂದಿರುವಂತದ್ದು. ಅಣ್ಣ, 4 ವರ್ಷದಿಂದ ಯಶ್ ಅವರ ಚಿತ್ರಕ್ಕೆ ನಿರೀಕ್ಷೆ ಮಾಡ್ತಾ ಇದ್ರಿ, ಬರುತ್ತೆ ಕೊನೆಗೂ ಚಿತ್ರ ಬಂದಿರುವಂತದ್ದು. ಎಷ್ಟು ಖುಷಿ ಆಗ್ತಾ ಇದೆ ಅಣ್ಣ? ತುಂಬಾ ಖುಷಿ ಆಗ್ತಿದೆ. 4 ವರ್ಷ ಟೈಮ್ ತಗೊಂಡ್ರ ಅಂತಂದ್ರೆ ಅವ್ರದ್ದು ಒಂದು ಮಾತಿದೆ, ಯಾವಾಗ್ಲೂ ಹೇಳ್ತಿರ್ತಾರ, ಒಂದು ಮನೆ ಕಟ್ಟಕ್ ಟೈಮ್ ಹಿಡಿತೈತೆ ಅಂತ, ಬಟ್ ಅರಮನೆ ಕಟ್ಟಕ್ ಭಾಳ ಟೈಮ್ ಹಿಡಿತೈತೆ. ಹಂಗಾಗಿ 4 ವರ್ಷ ತಗೊಂಡ್ರೆ ಅದಕ್ಕಾಗಿ ನಾವು ಬರೀ ಕರ್ನಾಟಕಕ್ಕೆ ಅಷ್ಟ ಅಲ್ಲ, ನಮ್ಮ ಭಾರತಕ್ಕೆ ಅಷ್ಟ ಅಲ್ಲ, ಪ್ರಪಂಚದಂತ ಎಲ್ಲ ಕಡೆ ತೋರಿಸ್ಬೇಕಂತ 4 ವರ್ಷ ಟೈಮ್ ತಗೊಂಡ್ರು. ಅದಾಗಿಂದ ಇವತ್ತು ಬಂದಿದ್ದಾರೆ. ಡ್ಯಾಡಿ ಝೋಮ್ ಅಂತ ಹೇಳ್ಕೊಂತ ಬಂದಿದ್ದಾರೆ. ನಮ್ಮ ಹೋಮ್, ನಮ್ಮ ಕರ್ನಾಟಕನ ಇಡೀ ದೇಶಾದಂತ ಎಲ್ಲರಿಗೂ ಪ್ರಚಾರ ಮಾಡ್ತಿದಾರಣ್ಣ. ಅವ್ರಿಗೆ ತುಂಬಾ ಏನ್ ಹೇಳ್ತೀರಿ? ಇಷ್ಟು ದೊಡ್ಡ ಮಟ್ಟದಾಗಿ ಏನು ಚಿತ್ರ ಬಂದಿರುವಂತದ್ದು, 6 ಭಾಷೆಗಳಲ್ಲಿ ಬಂದಿರುವಂತದ್ದು, ಏನು ಹಾಲಿವುಡ್ ಮಟ್ಟಕ್ಕೆ ಸಾಕಷ್ಟು ನಿರೀಕ್ಷೆ ಇತ್ತು. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಒಂದ ಮಾತು ಹೇಳ್ತಾನೆ, ಬಾಸ್ ಇದು ಬರೀ ಸಿನಿಮಾ ಅಲ್ಲ, ಬಾಸ್ ಇದು ಕನಸು, ಇದನ್ನ ಗೆಲ್ಲಿಸ್ತೇವೆ ನಾವು. ಜೈ ಟಾಕ್ಸಿಕ್! ಏನು ಈ ರೀತಿಯಾಗಿ ಅಭಿಮಾನಿಗಳು ತಮ್ಮ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನು ಮನೆ ಕೊಟ್ಟೋಕೆ ಸಮಯ ಬೇಕು, ಆದ್ರೆ ಅರಮನೆ ಕೊಟ್ಟೋಕೆ ತುಂಬಾನೇ ಸಮಯ ಬೇಕು ಅನ್ನೋ ಮಾತನ್ನ ಹೇಳುವ ಮೂಲಕ ಈಗಾಗಲೇ ಏನು ಶೋ ಅನ್ನ ವೀಕ್ಷಣೆ ಮಾಡಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ವಿನೋದ್ ಇಚ್ಚಂಗಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.